ಕ್ವೀನ್ಸ್ ಪ್ರೀಮಿಯರ್ ಲೀಗ್ 2.0 ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಬೆಳಗಾವಿ ಕ್ವೀನ್ಸ್ ಇಂದ ನಮ್ ಜೊತೆ ಇವಾಗ ನಿಧಿ ಸುಬ್ಬಯ್ಯ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಕೆ, ಯಾಕೆಂತಂದ್ರೆ ಫಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ದಾರೆ, ಜೋಶಲ್ಲಿ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೌದು, ಆಡ್ರಿನಲಿನ್ ಇರ್ತಾರಲ್ಲ, ಹೈ ಲೆವೆಲ್ ಆಗಿದೆ ಈಗ. ವಿ ಜಸ್ಟ್ ವನ್ ಅವರ್ ಫಸ್ಟ್ ಮ್ಯಾಚ್, ಸೊ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಗೆದ್ದಿದ್ರಾ? ಎಷ್ಟು ಫೈಟ್ ಇತ್ತು, ಏನೇನು ಸ್ಟ್ರಾಟಜಿ ಮಾಡಿದ್ರಿ ಅಂತ? ಇವತ್ತು ಇನ್ನೂ 2 ಮ್ಯಾಚ್ ಇದೆ. ಸ್ಟ್ರಾಟಜಿ ಅಷ್ಟೇನಿಲ್ಲ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ವಿ. ಮತ್ತೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ರು, ಹಾಗೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ರು. ಸೊ ಸ್ಟ್ರಾಟಜಿ ಅಂತ ಹೇಳೋಕ್ಕಿಂತ ವಿ ಪ್ಲೇಡ್ ಅವರ್ ಬೆಸ್ಟ್, ವಿ ಗೇವ್ ಅವರ್ ಬೆಸ್ಟ್. ಸೊ ಯಾ. ಒಂದೇನಂತಂದ್ರೆ ಮೇಡಮ್, ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದೊಂದು ಹೆಂಗೆ ಅಂತಂದ್ರೆ ಇದರಲ್ಲಿ ಕ್ವೀನ್ಸ್ ಮಾತ್ರ ಇದೆ, ವುಮೆನ್ಸ್ ಮಾತ್ರ. ಸೊ ಇದರಲ್ಲಿ ಮಾಡೆಲ್ಸ್, ಆಕ್ಟರ್ಸ್, ಅವ್ರದೇ ಆದಂತ ಇನ್ಫ್ಲುಯೆನ್ಸರ್, ಸಪರೇಟ್ ವರ್ಗದವರ ವುಮೆನ್ಸ್ ಇದಾರೆ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಒಂದು ಇವೆಂಟ್ ಮಾಡ್ಬೇಕಂದ್ರೆ ಅದೇ ಏನಂತ ನಿಮ್ಗೆ ಗೊತ್ತಿದೆ. ಸೊ ಎಷ್ಟು ನಿಮಗೆ ಖುಷಿಯಾಗಿದೆ ಅಂತ? ಆಕ್ಚುಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ನಾನು ಮೊದಲನೇ ಸಲ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ತುಂಬಾ ದೊಡ್ಡ, ಐ ಥಿಂಕ್ 10 ಟೀಮ್ಸ್, ಅದರಲ್ಲಿ 16 to 18 ಮೆಂಬರ್ಸ್ ಇರ್ತಾರೆ. ಅಂಡ್ 100 ಗೇಮ್ಸ್ ಇದೆ ಈ ಸಲ. ಲಾಸ್ಟ್ ಇಯರ್ ಐ ಥಿಂಕ್ ದೇರ್ ವಾಸ್ ಜಸ್ಟ್ ಕ್ರಿಕೆಟ್, ಬಟ್ ಈ ಸಲ ಚೆಸ್, ಲೂಡೋ, ಇಂಡೋರ್ ಗೇಮ್ಸ್ ಇಂದ ಹಿಡಿದು ಲಗೋರಿ, ಸೊ ಈ ತರ ಡಿಫ್ರೆಂಟ್ ಗೇಮ್ಸ್ ಇದೆ. ಅಂಡ್ ಅವ್ರ ಟ್ಯಾಗ್ ಲೈನ್ ತುಂಬಾ ಚೆನ್ನಾಗಿದೆ, ಸೇ ನೋ ಟು ಡ್ರಗ್ಸ್ ಅಂತ. ಆಲ್ಸೋ ಅಲಾಂಗ್ ವಿತ್ ದಟ್ ನಾವು ಯಾವಾಗ್ಲೂ ಫೋನ್ ಅಲ್ಲಿ ಹೀಗೆ ಇರ್ತೀವಿ. ಶೂಟಿಂಗ್ ಅಲ್ಲೂ ಅಷ್ಟೇ, ಮಧ್ಯದಲ್ಲಿ ಬ್ರೇಕ್ ಸಿಕ್ಕಿದಾಗ ಸ್ಟಕ್ ಟು ಅವರ್ ಫೋನ್ಸ್. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಆಡ್ತಾ ಇದ್ದಾರೆ, ಹಾರಾಡ್ತಾ ಇದ್ದಾರೆ, ಹೊರಗೆ ಅಷ್ಟೇ ಔಟ್ಡೋರ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಎಫರ್ಟ್. ಫಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ದೀರಾ, ಸೊ ಅದೇ ನಿಮ್ದೇ ಆದಂತ ಸ್ಟ್ರಾಟಜಿ ಮಾಡಿರ್ತೀರಾ. ಸೊ ಸೆಕೆಂಡ್ ಮ್ಯಾಚ್ ಗೆ ಏನ್ ಸ್ಟ್ರಾಟಜಿ ಮಾಡ್ತೀರಾ ಅಂತ ನೀವ್ ಹೇಳಲ್ಲ, ಗೊತ್ತು ಇವಾಗ ಆನ್ ಕ್ಯಾಮ್ರಾ. ಸೊ ಏನ್ ಪ್ಲಾನ್ ಇದೆ ಅಂತ? ಪ್ಲಾನ್ ಏನಿಲ್ಲ, ಚೆನ್ನಾಗಿ ಆಟ ಆಡ್ಬೇಕು ಅಷ್ಟೇ. ಏನಾದ್ರು ಹೇಳಿದ್ರೆ ನಮ್ ಕೋಚ್ ಅವ್ರು ಸಿಟ್ ಮಾಡ್ಕೊಂಡ್ಬಿಡ್ತಾರೆ, ಹೇಳ್ಬೇಡಿ ಅಂತ. ಸ್ಟ್ರಾಟಜಿ ಏನಿಲ್ಲ, ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಆರಾಮಾಗಿ ಹೋಗಿ ಒಳಗೆ ಆಟ ಆಡಿ, ತುಂಬಾ ಟೆನ್ಷನ್ ತಗೋಬೇಡಿ. ಈವನ್ ಬೈ ಮಿಸ್ಟೇಕ್ ಸೋತ್ರು ಅಷ್ಟೇ, ಇಟ್ಸ್ ಕಂಪ್ಲೀಟ್ಲಿ ಓಕೆ ಅಂತ ಹೇಳ್ಕೊಂಡು ಆರಾಮಾಗಿ ಹೋಗಿ ಆಟ ಆಡೋದು, ಅದೇ ನನ್ನ ಸ್ಟ್ರಾಟಜಿ. ಇವಾಗ ಏನಂತಂದ್ರೆ ಮೇಡಮ್, ನೀವು ಆಕ್ಟರ್, ನಿಮ್ದೇ ಆದಂತ ಒಂದು ಡಯಟ್, ವರ್ಕೌಟ್, ನಿಮ್ದೇ ಆದಂತ ಒಂದು ಫಿಟ್ನೆಸ್ ಸೀಕ್ರೆಟ್ ಇರುತ್ತೆ. ಸೊ ಇವಾಗ ಸ್ಪೋರ್ಟ್ಸ್ ಗೆ ಆಡ್ ಆನ್ ಆದಾಗ ಸೊ ಎಷ್ಟು ನಮಗೆ ಇದು ಬೆನಿಫಿಟ್ ಅಂದ್ರೆ ಬೇರೆ ಏನೇನ್ ಮಾಡ್ಬೇಕು ನಾವು ಅಂತ, ನಿಮ್ದೇನಾದ್ರು ಆ ಒಂದು ಡಯಟ್ ಸೀಕ್ರೆಟ್ ಅಥವಾ ಫಿಟ್ನೆಸ್ ಸೀಕ್ರೆಟ್ ಏನಾದ್ರು ಇದೆಯಾ, ಫಾಲೋ ಮಾಡ್ತೀರಾ ಅಂತ ಡೈಲಿ ರೊಟೀನ್ ಅಲ್ಲಿ? ಅದೇ ನಾವು ಮಾಡ್ಲೇಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ನಾನು ಆಲ್ರೆಡಿ ಒಂದು 10-15 ಕಿಲೋಸ್ ವೇಟ್ ಲಾಸ್ ಆಗಿ ಬಂದಿದ್ದೀನಿ. ಇವಾಗ ಮತ್ತೆ ಫಾಲೋ ಮಾಡಿಲ್ಲ ಅಂದ್ರೆ ಮತ್ತೆ ಪುಟ್ ಆನ್ ಆಗ್ತೀನಿ. ಸೊ ಇಟ್ಸ್ ಕಾಮನ್ ಸೆನ್ಸ್. ಡಯಟ್ ಅಂದ್ರೆ ಹೋಮ್ ಫುಡ್, ಮೋಸ್ಟ್ಲಿ ರೈಸ್, ಮೋಸ್ಟ್ಲಿ ಗ್ಲೂಟನ್ ಇಲ್ಲ, ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡ್ತೀನಿ. ಮತ್ತೆ ವರ್ಕ್ಔಟ್ ಮಾಡ್ತೀನಿ. ಬಟ್ ಇವಾಗ ಬಿಕಾಸ್ ಆಫ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಜಿಮ್ಮಿಗೆ ಹೋಗೋದು ಬಾಕಿ ಆಗಿದೆ, ಬಿಕಾಸ್ ನಾವು ಎನಿವೇ ಪ್ರಾಕ್ಟೀಸಿಂಗ್ ಸೋ ಮಚ್. ಸೊ ಇದೇ ಒಂದು ಒಳ್ಳೆ ವರ್ಕ್ಔಟ್. ಅಂಡ್ ಆಲ್ಸೋ ಒಂಥರ ಒಂದು ಸಿಸ್ಟರ್ಹುಡ್, ಒಂದು ಬಾಂಡಿಂಗ್ ಇದೆ. ತುಂಬಾ ಹೊಸ ಹುಡುಗಿನ ಮೀಟ್ ಆಗ್ತಾ ಇದ್ದೀನಿ. ಆ ಟೀಮ್ ಸ್ಪಿರಿಟ್ ಅನ್ನೋ ತುಂಬಾ ಚೆನ್ನಾಗಿದೆ ನಮ್ಮ ಟೀಮ್ ಅಲ್ಲಿ. ಸೊ ವೆರಿ ಹ್ಯಾಪಿ ಟು ಬಿ ಕ್ಯಾಪ್ಟನ್ ಆಫ್ ಬೆಳಗಾವಿ ಕ್ವೀನ್ಸ್. ಈ ಒಂದು ಮ್ಯಾಚ್ ಟೈಮ್, ಇಂಥ ಬಿಸಿ ಟೈಮ್ ಅಲ್ಲೂ ಕೂಡ ನಮಗೆ ಬೈಟ್ ಕೊಟ್ಟಿದ್ದೀರಾ. ನಿಮಗೂ ಮತ್ತು ನಿಮ್ಮ ಬೆಳಗಾವಿ ಟೀಮ್ಸ್ಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.